ಈಗಾಗಲೇ ಸಂಜೆ ವೃತ್ತದಲ್ಲಿ ನಾನು ಮಾತನಾಡಿದ್ದೀನಿ. ಕಳೆದ 10-12 ತಿಂಗಳ ಹಿಂದೆ ಕಾವೇರಿ ನ್ಯಾಯಮಂಡಳಿ ಕರ್ನಾಟಕದ ವಿರುದ್ಧವಾಗಿ ಒಂದು ತೀರ್ಪನ್ನು ಕೊಟ್ಟಾಗ ನಮ್ಮ ಸರ್ಕಾರ ಆ ತೀರ್ಪನ್ನು ಒಪ್ಪಿಕೊಳ್ಳದೆ ಮೇಲ್ಮನವಿಯನ್ನು ಸಲ್ಲಿಸಿದಾಗ ಅಲ್ಲೂ ಕೂಡ ನಮ್ಗೆ ಅನ್ಯಾಯವಾಯಿತು. ಅವರು ಕೂಡ 3,500 ಕ್ಯೂಸೆಕ್ ನೀರನ್ನ 15 ದಿನ ಬಿಡಬೇಕು ಅಂತ ಆದೇಶವನ್ನು ಕೊಟ್ಟರು. ಈ ನ್ಯಾಯಮೂರ್ತಿಗಳ ಮೇಲೆ ನಮಗೆ ನಂಬಿಕೆ ಹೊರಟೋಗಿದೆ. ಮೇಲ್ಮನವಿ ಸಲ್ಲಿಸಿದ ಮೇಲೆ ಅವ್ರು ಮಾಡಬೇಕಾಗಿತ್ತೇನು, ಕೆಲವು ತಜ್ಞರನ್ನ ಕಳಿಸಿ ಕಾವೇರಿ ಜಲಾನಯನ ಪ್ರದೇಶ, ಹಾರಂಗಿ ಮತ್ತೆ ಆಲಮಟ್ಟಿ ಮತ್ತೆ ಹೇಮಾವತಿ, ಕಬಿನಿ ಈ ಭಾಗಗಳಿಗೆ ಒಂದು ತಂಡವನ್ನ ಕಳಿಸಿ ಸತ್ಯತೆಯನ್ನು ತಿಳ್ಕೊಂಡು ಆಮೇಲೆ 2ನೇ ಆದೇಶವನ್ನು ಅವರು ಕೊಡಬೇಕಾಗಿತ್ತು. ಮೂರ್ಖತನದ ಆದೇಶವನ್ನು ಕೊಟ್ಟು ಅವೈಜ್ಞಾನಿಕವಾದಂತಹ ಆದೇಶವನ್ನು ಕೊಟ್ಟು ಕನ್ನಡಿಗರ ಮೇಲೆ ಒಂದು ರೀತಿಯ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ. ಅವತ್ತು ಮಂಡ್ಯದ ಎಲ್ಲ ರೈತ ಬಾಂಧವರು ಬೀದಿಗಿಳಿದು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ನಾವೆಲ್ಲರೂ ಕೂಡ ಆ ಕಾವೇರಿ ನದಿ ನೀರು ಹಂಚಿಕೆ ಮಂಡಳಿ ವಿರುದ್ಧ ಕನ್ನಡ ಒಕ್ಕೂಟದ ಮುಖಂಡರಾದಂತ ವಾಟಾಳ್ ನಾಗರಾಜ್ ಅವರು, ನಾನು, ಶಿವರಾಮೇಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, KR ಕುಮಾರ್ ಅವರು ಎಲ್ಲರೂ ಕೂಡ ನಾವು ಸಭೆ ಮಾಡಿ ಸುಮಾರು 100-150 ಸಂಘಟನೆಗಳು ಸಭೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬಂತು. ಪದೇ ಪದೇ ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ. ನಿಮ್ಗೆಲ್ಲ ಗೊತ್ತು, 2 ತಿಂಗಳಾಗಿದೆ ಮುಂಗಾರು ಮಳೆ ಪ್ರಾರಂಭ ಆಗಿ ಎಷ್ಟು ಮಟ್ಟಿಗೆ ನೀರು ಬಂದಿದೆ. ಕಳೆದ ವರ್ಷ ನೀವು ಕೇಳಿದ್ದಕ್ಕಿಂತ 10 ಪಾಲು ನೀರನ್ನ ಜಾಸ್ತಿ ಬಿಟ್ಟಿದ್ವಿ. ಕಾರಣ ಪ್ರಕೃತಿ ಒಂದಿತ್ತು, ಮಳೆ ಆಯ್ತು, ನಾವು ತಡೆಯಕ್ಕಾಗಲ್ಲ ಬಿಟ್ಟು. ಅವತ್ತು ನಾವು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದು ಹೌದು. ಅದಾದ ಕೇವಲ 4 ದಿನದಲ್ಲಿ ಮಳೆರಾಯ ಒಲಿದು ಮಳೆ ಬಂತು. ಎಲ್ಲ ರೈತರು ಕೂಡ ಆ ಹೋರಾಟವನ್ನ ಕೈ ಬಿಟ್ಟು, ಆ ಸಂದರ್ಭದಲ್ಲಿ ನಾವು ಕೂಡ ಕೈ ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ನಾವು ಮತ್ತೆ ಇದನ್ನ ಮುಂದುವರಿಸಿದ್ರೆ ಚೆನ್ನಾಗಿರೋದಿಲ್ಲ. ರೈತ ಬಾಂಧವರು ಇವತ್ತು ಹೋರಾಟವನ್ನ ಹಿಂಪಡೆದಿದ್ದಾರೆ, ತಾನಾಗಿ ನೀರು ಹೋಗ್ತಿದ್ದಾರೆ. ಅದಾದ ಮೇಲೆ ನಿನ್ನೆ ಮತ್ತೊಂದು ತೀರ್ಪನ್ನ ಕೊಟ್ಟಿದ್ದಾರೆ. 12,000 ಕ್ಯೂಸೆಕ್ ನೀರನ್ನ ಪ್ರತಿ ಸುಮಾರು 15 ದಿನಗಳ ಕಾಲ ಬಿಡಬೇಕು ಅಂದ್ರೆ ಹತ್ತಿರ 15 TMC ನೀರಾಗಿದೆ. ಇಲ್ಲಿಯ ಜಾನುವಾರುಗಳಿಗೆ, ಇಲ್ಲಿಯ ರೈತರ ಬೆಳೆಗೆ, ಇಲ್ಲಿಯ ಕುಡಿಯೋ ನೀರಿಗೆ ಜನ ಏನಾಗ್ಬೇಕು? ಏನೋ ಮಳೆ ಬಂತು ಅಂದ ತಕ್ಷಣ 12,000 ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳ್ತಾರಲ್ಲ, ಅವೈಜ್ಞಾನಿಕವಾದಂತ ತೀರ್ಪನ್ನ ಕೊಟ್ಟಿದ್ದೀರಾ. ನೀವೆಲ್ಲ ಅಲ್ಲಿ ಕೂತಿರೋರು ತಮಿಳುನಾಡಿನ ಪರವಾಗಿ ವಕಾಲತ್ತನ್ನ ವಹಿಸಿಕೊಂಡು ಕೂತಿದ್ದೀರಾ. ನ್ಯಾಯಮಂಡಳಿಯ ನ್ಯಾಯಮೂರ್ತಿಗಳು ಏನಿದಾರೋ ನೀವು ತಮಿಳುನಾಡಿನ ಪರವಾಗಿ ವಕಾಲತ್ತನ್ನು ವಹಿಸಿಕೊಂಡು ಮಳೆ ಹೊಡ್ಕೊಂಡು ಕೂತಿದ್ದೀರಾ. ಇಲ್ಲಿಯ ಪರಿಸ್ಥಿತಿಯನ್ನ ನೋಡಿ ಆಮೇಲೆ ತೀರ್ಮಾನ ತಗೊಳ್ಳಿ. 99 SB ನವೆಂಬರ್ 11ನೇ ತಾರೀಕು ಇಡೀ ಕರ್ನಾಟಕ ಎತ್ತು ಹಿಡಿದೋಯ್ತು. ಅವತ್ತು ಮುಖ್ಯಮಂತ್ರಿ ನಮ್ಮ ಬಂಗಾರಪ್ಪನವರು, ಅವತ್ತು ಕೇಂದ್ರದ ಮಂತ್ರಿಗಳಾಗಿದ್ದಂಥವರು ನನ್ನೆಲ್ಲ ನೆಚ್ಚಿನ ನಾಯಕ ಅಂಬರೀಶ್ ಅವರು. ಅವತ್ತು ಮಂಡ್ಯದ ಜನ ಅಂಬರೀಶ್ ಅವ್ರ ಮೇಲೆ ಒತ್ತಡವನ್ನ ತಂದು ಕಾವೇರಿ ನದಿ ನೀರಿನ ಹಂಚಿಕೆ ನಮಗೆ ಅನ್ಯಾಯವಾಗಿದೆ, ನೀವೇನ್ ಮಾಡ್ತೀರಾ ಅಂದಾಗ ಅವರು ಒಂದೇ ಮಾತು ಹೇಳಿದ್ರು, ಅವ್ರ ಜಾಗಕ್ಕೆ ರಾಜೀನಾಮೆ ಕೊಟ್ಟು ಮಂಡ್ಯಕ್ಕೆ ಬಂದ್ರು. ಈ ನಾಡಿನ ರೈತರ ಪರವಾಗಿ ರಾಜೀನಾಮೆ ಕೊಟ್ಟರು. ಮುಟ್ಟಾಡ್ರಿ ಗೊತ್ತಿದ್ದಾರಲ್ಲ, ಕೇಂದ್ರದಲ್ಲಿ ಇಷ್ಟು ಅನ್ಯಾಯವಾಗಿದೆಯಲ್ಲ, ಯಾರಾದ್ರೂ ಒಬ್ಬರು ಶಕ್ತಿ ಪ್ರದರ್ಶನ ಮಾಡಿದಿರ? ನಾನು ಕಾವೇರಿ ನೀರಿನ ಪರವಾಗಿ ನಮ್ಗೆ ಅನ್ಯಾಯವಾಗಿದ್ದರಿಂದ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಯಾರಾದ್ರೂ ಬಾಯಲ್ಲಿ ಬಂದಿದ್ಯಾ? ಮಂತ್ರಿಗಳು ಬೇಡ ರೀ, ಸಂಸದರು ಯಾರಾದ್ರೂ ಮಾತಾಡಿದ್ದೀರಾ? ರಾಜೀನಾಮೆ ಕೊಟ್ಟಿದ್ದೀರಾ? ಆ ರಾಜಕಾರಣ ಹೋಯ್ತು. ನಿಮ್ಮ ತವರಿಗೆ, ನಿಮ್ಮ ಬದುಕಿಗೆ ಇವತ್ತು ನೀವು ರಾಜಕಾರಣ ಮಾಡ್ತಾ ಇದ್ದೀರಾ. ನಿಮ್ಮ ಜೀವನೋಪಾಯಕ್ಕೆ ರಾಜಕಾರಣವನ್ನ ಮಾಡ್ತಾ ಇದ್ದೀರಾ. ಕರ್ನಾಟಕದ ರೈತರನ್ನ ಮರೀತಾ ಇದ್ದೀರಾ. ಇವತ್ತು ನಾನು ಈ ಜಾಗದಲ್ಲಿ ನಿಂತುಕೊಂಡು ಹೇಳ್ತಾ ಇದ್ದೀನಿ, ಮಣ್ಣಿನ ಮಗ ಮೇಕೆದಾಟು ಪರವಾಗಿ ಅವತ್ತು ಪಾದಯಾತ್ರೆ ಮಾಡಿದಂತ DK ಶಿವಕುಮಾರ್ ಅವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಿಮ್ಮನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ಏನು 12,000
ನೀಡಬೇಕು ಅಂತ ಹೇಳಿದಾರೋ ನೀವು ತೀರ್ಮಾನ ಮಾಡಿ. ಇವತ್ತು ನೀವು ಸಭೆ ಮಾಡ್ತಾ ಇದ್ದೀರಾ, ತಜ್ಞರ ಸಭೆಯನ್ನ ಮಾಡ್ತಾ ಇದ್ದೀರಾ. ನಮಗೆ ಮುಂದೆ ಎಷ್ಟು ನೀರು ಬೇಕು, ಕುಡಿಯಕ್ಕೆ ಎಷ್ಟು ಬೇಕು, ವ್ಯವಸಾಯಕ್ಕೆ ಎಷ್ಟು ಬೇಕು ಅಂತ ಒಂದು ಸಮಾಲೋಚನೆಯನ್ನ ಮಾಡ್ತಾ ಇದ್ದೀರಾ. ಅಲ್ಲಿ ತೀರ್ಮಾನ ತಗೊಳ್ಳಿ. ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಲ್ಲ, ನಾವು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸ್ತೀವಿ ಅನ್ನೋ ಒಂದು ತೀರ್ಮಾನವನ್ನ ಇವತ್ತು ಮುಖ್ಯಮಂತ್ರಿಗಳು ತಗೋಬೇಕಾಗಿದೆ. ರೈತರ ಪರವಾಗಿ ಕರ್ನಾಟಕದ ರೈತರ ಹಿತರಕ್ಷಣೆಯನ್ನ ನೀವು ಕಾಪಾಡಬೇಕಾದ್ರೆ ಆ ತೀರ್ಮಾನಕ್ಕೆ ನೀವು ಬನ್ನಿ. ಅವತ್ತು ನಾವು ಬಂದು ಕೊಟ್ಟು ನಾವು ಬೇಡ ಅಂತ ಹೇಳಿ, ಯಾಕೆಂತ ಹೇಳಿದ್ರೆ ಮಳೆ ಆಗಿದೆ, ಎಲ್ಲರೂ ಹೇಳಿದ್ರು ಆಗಿದೆ, ಇಂಥ ಸಮಯದಲ್ಲಿ ಬೇಡ. ಅವ್ರು ಕೇಳಿದಕ್ಕಿಂತ ಜಾಸ್ತಿ ನೀರು ಬಿಟ್ಟಿದ್ವಿ. ಅವ್ರು 3-4 ಕೇಳಿದ್ರೆ ಸುಮಾರು 7-7.5 TMC 10 TMC ನೀರು ಹೋಗಿದೆ. ನಾವು ಅದನ್ನ ತಡ್ಕೊಳಕ್ ಆಯ್ತಾ? ಇಲ್ಲ. ನಮಗೂ ಮಾನವೀಯತೆ ಇದೆ. ಆ ಮಾನವೀಯತೆ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಕೇಳ್ತಾ ಇರೋದು ಬೆಳೆ ಬೆಳೆಯೋದಕ್ಕೆ, 3ನೇ ಬೆಳೆ ಕುರುವೆ ಬೆಳೆ ಬೆಳೆಯೋದಕ್ಕೆ ಕೇಳ್ತಾ ಇದ್ದೀರಾ. ನಾವು ಕೇಳ್ತಾ ಇರೋದು ಇಲ್ಲಿ ಕುಡಿಯೋ ನೀರಿಗೆ, ಜನ ಜಾನುವಾರುಗಳಿಗೆ ನೀರು ಕೇಳ್ತಾ ಇದ್ದೀವಿ. ಇದನ್ನ ಅರ್ಥ ಮಾಡ್ಕೊಂಡು ಸೌಹಾರ್ದತೆಯಿಂದ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು. ಬಹಳಷ್ಟು ಜನ ಈಗ ನಮ್ಮ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವತ್ತು ಏನ್ ತೀರ್ಮಾನ ತಗೊಂಡಿದ್ರು, ಆ ತೀರ್ಮಾನ ಬಂದ್ಗೆ ನಾವು ಕರೆಯನ್ನ ಕೊಟ್ಟಿದ್ದಾರೆ. ನಾಳೆ ಅದನ್ನ ನಾವ್ ಯಾರು ಕೂಡ ವಿರೋಧ ಮಾಡೋಣ. ಈ ರೈತರು ಸಹ ಅವ್ರು ಮಾಡಿದ್ರೆ ಅವ್ರು ಮಾಡ್ಕೊಂಡು ನಮ್ಮ ನಾವು ಇದೇ ವಿಚಾರ ಇಟ್ಕೊಂಡು ನಾಳೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಸಲ್ಲಿಸಿ ಈ ತೀರ್ಮಾನ ನೀವು ತಗೊಳ್ಳಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತು 3-4 ಗಂಟೆಗೆ ಸಭೆಯನ್ನ ಬೆಂಗಳೂರು ನಗರದಲ್ಲಿ ಕರೆದಿದ್ದೀವಿ. ನಾನು ನಿನ್ನೆ ವಾಹಿನಿಗಳ ಮುಖಾಂತರ ಸುನಂದ ಜಯರಾಮ್ ಅವರು ಎಲ್ಲರೂ ಮನವಿ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ನಾನು ಕೇಳಿದೆ. ನೋಡಿದೆ ಅಲ್ಲೇ ತೀರ್ಮಾನ ತಗೊಂಡೆ, ಬೆಳಿಗ್ಗೆ ಅಲ್ಲಿ ಹೋಗ್ತೀನಿ ಅಂತ. ನಿಮ್ಮ ಆ ಒಂದು ಹೇಳಿಕೆಗೆ ನಾನು ಮತ್ತೆ ಶ್ರೀರಾಮಯ್ಯ ಬಂದಿದ್ದೀವಿ. ನಾವು ಸದಾ ಒಂದು ಮಾತು ಹೇಳ್ತೇನೆ, ನಾವು ಕುಡಿಯೋದು ಕಾವೇರಿ ನೀರು. ಯಾಕೆಂತ ಹೇಳಿದ್ರೆ ಅಲ್ಲಿ ಜನ ಸುಮಾರು ಕೋಟ್ಯಾಂತರ ಜನ ಈ ಕಾವೇರಿ ನೀರನ್ನು ನಂಬಿಕೊಂಡು ಬದುಕ್ತಾ ಇದ್ದಾರೆ. ರೈತರ ಮೇಲೆ, ಕನ್ನಡಿಗರ ಮೇಲೆ ಮಾರಣ ಹೋಮವನ್ನ ಆ ಒಂದು ನ್ಯಾಯಮಂಡಳಿ ಬರೆದಿದೆ. ಅದ್ರ ವಿರುದ್ಧವಾಗಿ ನಾವು ನಿಲ್ಲಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಏನ್ ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನದ ಮೇಲೆ ನಾವು ಮುಂದಿನ ಹೋರಾಟವನ್ನ ರೂಪಿಸ್ತೀವಿ. ನಿಮ್ ಜೊತೆ ನೀವು ಯಾವಾಗ ಎಲ್ಲಿಗೆ ಯಾವ ಸಂದರ್ಭದಲ್ಲಿ ಕರೆದು ನಿಮ್ ಜೊತೆ ನಾವು ಇದೀವಿ ಅಂತಕ್ಕಂಥ ಮಾತನ್ನ, ಒಂದು ಸಂದೇಶವನ್ನ ಕೊಟ್ಟು ಹೋಗ್ಬೇಕು ಅಂತ ಹೇಳ್ತೀವಿ. ಕಾವೇರಿ ವಿಚಾರದಲ್ಲಿ ಯಾವತ್ತೂ ರಾಜಿ ಇಲ್ಲ, ಕನ್ನಡದ ವಿಚಾರದಲ್ಲಿ ರಾಜಿ ಇಲ್ಲ ಅನ್ನೋದನ್ನ ನೇರವಾಗಿ ನಿಮ್ಗೆ ಹೇಳಲಿಕ್ಕೆ ನಾನು ಬಂದಿದ್ದೇನೆ. ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಶುಭವನ್ನಾಗಲಿ.